18ರ ಹುಡುಗಿ ಕ್ಯಾಟ್ವಾಕ್ ಬೆಳಗಿ. ಎಳೆಯ ವಯಸ್ಸಲ್ಲಿ ದೇಶದ ಐಕಾನ್ ಆಗುವ ಕನಸು. ಕೃಷ್ಣನೂರಿನ ಲಲನೆ ಈಗ ಮಿಸ್ ಟೀನ್. ಎಸ್, ಟೀನೇಜ್ ಅಂದ್ರೆ ಹಾಗೇನೆ. ಹುಡುಗ ಹುಡುಗಿಯರು ಆತ್ಮವಿಶ್ವಾಸದ ಚಿಲುಮೆಗಳಾಗಿರ್ತಾರೆ. ಅದರಲ್ಲೂ ಹುಡುಗಿಯರು ತಮ್ಮ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಡುವ, ತಮ್ಮನ್ನೇ ತಾವು ಪ್ರೀತಿಸುವ ಪ್ರಾಯ ಅದು. ಈಕೆಯ ಹೆಸರು ಸ್ಫೂರ್ತಿ ಶೆಟ್ಟಿ. ಕರಾವಳಿಯ ಬಂಟರ ಹುಡುಗಿ. ಸೌಂದರ್ಯ ಸ್ಪರ್ಧೆಯಲ್ಲಿ ಹೆಸರು ಮಾಡಿದ ಶಿಲ್ಪಾ ಶೆಟ್ಟಿ ಐಶ್ವರ್ಯ ರಾಯ್ ಅವರ ತವರಿನ ನೆಲದವಳು. ಅದರಂತೆ ತಾನು ಕೂಡ ಜಗತ್ತು ಬೆರಗು ಗಣ್ಣಿನಿಂದ ನೋಡುವ ಸುಂದರಿಯಾಗಬೇಕು ಅನ್ನೋದು ಈಕೆಯ ಕನಸು. ಕನಸು ನನಸಾಗುವ ಕಾಲ ಸಮೀಪಿಸಿದೆ. ಈಗಾಗಲೇ ಸ್ಫೂರ್ತಿ ಶೆಟ್ಟಿ ಬೆಂಗಳೂರಿನಲ್ಲಿ ನಡೆದ ಮಿಸ್ ಟೀನ್ ಕರ್ನಾಟಕ ಸ್ಪರ್ಧೆಯಲ್ಲಿ ಗೆದ್ದಿದ್ದಾಳೆ. ದೆಹಲಿಯಲ್ಲಿ ನಡೆದ ಮಿಸ್ ಟೀನ್ ಇಂಡಿಯಾ ಸ್ಪರ್ಧೆಯಲ್ಲೂ ಮಿಸ್ ಟ್ಯಾಲೆಂಟ್ ಆಗಿ ಹೊರಹೊಮ್ಮಿದ್ದಾಳೆ. ಹೈದರಾಬಾದ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಮಿಸ್ ಟಾಪ್ ಮಾಡೆಲ್ ಎನ್ನುವ ಗರಿ ಮುಡಿಗೇರಿಸಿಕೊಂಡಿದ್ದಾಳೆ. ಈಗ ಮಾಡೆಲಿಂಗ್ ಜಗತ್ತಿಗೆ ಮಾಡೆಲ್ ಆಗಲು ಹೊರಟಿದ್ದಾಳೆ. 18ರ ಹರೆಯದಲ್ಲೇ ತನ್ನಂತಹ 10 ಮಾಡೆಲ್ಗಳನ್ನ ತರಬೇತು ಮಾಡ್ತಿದ್ದಾಳೆ. ಸೊ ಡೆಲ್ಲಿಯಲ್ಲಿ ಕಾಂಪಿಟೇಷನ್ ನಡೀತು. ಸೊ ಅದರಲ್ಲಿ ಟಾಪ್ 15ಗೆ ಅವಳು ಸೆಲೆಕ್ಷನ್ ಆದಳು. ಮಿಸ್ ಟ್ಯಾಲೆಂಟ್ ರೌಂಡ್ ಕೂಡ ವಿನ್ ಆದಳು. ಸೊ ಅದರಲ್ಲಿ ವಿನ್ ಆದ ನಂತರ ವಾಪಸ್ ಬಂದ ಮೇಲೆ ಅವಳು ಏನು ಮಾಡೋದು? ಸೊ ಅದರ ನಂತರ ಹೀಗೆ ಒಂದಿನ ಗೂಗಲ್ ಯೂಟ್ಯೂಬ್ ಸರ್ಚ್ ಮಾಡಬೇಕಾದ್ರೆ ಟಾಪ್ ಮಾಡೆಲ್ ಇಂಡಿಯಾ ಅಂತ ಒಂದು ಬ್ಯೂಟಿ ಪೇಜೆಂಟ್ ಹೈದರಾಬಾದಲ್ಲಿ ನಡೀತಾ ಇದೆ ಅಂತ ಗೊತ್ತಾಯಿತು. ಸೊ ಅದಕ್ಕೂ ಅವಳು ಆಡಿಷನ್ ಕೊಟ್ಟಳು, ಪೋರ್ಟ್ಫೋಲಿಯೋ ಕಳಿಸ್ಕೊಟ್ಲು. ಸೊ ಅದು ಆಡಿಷನ್ ಇತ್ತೀಚೆಗೆ 2019 ಆಗಸ್ಟಲ್ಲಿ ನಡೀತು. ಸೊ ಅದರಲ್ಲೂ ಟಾಪ್ ಮಾಡೆಲ್ ಇಂಡಿಯಾ ವಿನ್ನರ್ ಆಗಿ ಅವಳು ಹೊರಬಂದ ನಂತರ ಅವಳಿಗೆ ನಿಜವಾಗ್ಲೂ ಹೇಳಬೇಕಾದ್ರೆ ಉಡುಪಿಯಲ್ಲಿ ಅಂಥದ್ದೇನು ಒಳ್ಳೆ ರೆಸ್ಪಾನ್ಸ್ ಅನ್ನೋದು ಸಿಗಲಿಲ್ಲ. ಬಟ್ ನಮ್ಮ ಕರ್ನಾಟಕ, ನಮ್ಮ ಉಡುಪಿಯನ್ನು ಅವಳು ಅಷ್ಟು ಒಳ್ಳೆ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾಳೆ, ವಿನ್ನೂ ಕೂಡ ಆಗಿದ್ದಾಳೆ. ಸೊ ಅವಳದ್ದು ಒಂದೇ ಆಸೆ, ಇನ್ನು ಇದೇ ಉಡುಪಿಯಲ್ಲಿ ಎಷ್ಟು ಜನ ಇದ್ದಾರೆ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಅವಳು ಇರೋರು, ಅವರಿಗೆ ಟ್ರೈನ್ ಮಾಡಬೇಕು ಅಂತ. ಸೊ ನಾನು ನಿಮ್ಗೆ ಇಷ್ಟೇ ಹೇಳ್ತೀನಿ, ಸೊ ಯಾರಿಗೆಲ್ಲ ಈ ಥರ ಬ್ಯೂಟಿ ಪೇಜೆಂಟಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ನೀವು ನೋಡ್ತೀರಾ ಆ ಥರ ಮಿಸ್ ಇಂಡಿಯಾ ಆಗೋದು ಅಥವಾ ಏನಾದರೂ ಆಗೋದು, ಅವರಿಗೆ ಏನೆಲ್ಲ ಹೆಲ್ಪ್ ಬೇಕು ಅದನ್ನು ಖಂಡಿತ ಸ್ಫೂರ್ತಿ ಶೆಟ್ಟಿ ಮಾಡ್ತಾಳೆ. ಕರಾವಳಿ ಜಿಲ್ಲೆಯ ಹುಡುಗಿಯರಿಗೆ ಮಾಡೆಲಿಂಗ್ ಜಗತ್ತಿನಲ್ಲಿ ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರಿದೆ. ಆದರೆ ಉಡುಪಿಯನ್ನೇ ಕೇಂದ್ರವಾಗಿಟ್ಕೊಂಡು ಉನ್ನತ ಮಟ್ಟಕ್ಕೆ ಏರಿದವರು ಯಾರೂ ಇಲ್ಲ. ಒಂದೋ ಮುಂಬೈ ಇಲ್ಲವೇ ಬೆಂಗಳೂರಿನಲ್ಲಿ ಮಾಡೆಲಿಂಗ್ ತರಬೇತಿ ಪಡೆದು ಹೆಸರು ಮಾಡಿದವರೇ ಹೆಚ್ಚು. ಆದರೆ ಸ್ಫೂರ್ತಿ ಶೆಟ್ಟಿಗೆ ಒಂದು ಕನಸಿದೆ. ತನ್ನೂರಿನ ಹುಡುಗಿಯರಿಗೆ ಮಾಡೆಲಿಂಗ್ ತರಬೇತಿಯನ್ನ ಅಲ್ಲೇ ಕೊಡುವ ಆಸೆ. ಈಗಾಗಲೇ 10 ಪ್ಲಾಟ್ಫಾರ್ಮ್ಗಳಲ್ಲಿ ಟ್ಯಾಲೆಂಟ್ ತೋರಿಸಿರುವ ಈಕೆ ಇನ್ನೂ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ತನ್ನ ಪ್ರಾಯದ ಹುಡುಗಿಯರಿಗೆ ಮಾಡೆಲಿಂಗ್ನ ಪಾಠ ಮಾಡ್ತಿದ್ದಾರೆ. ಪ್ರತಿದಿನ ಮಾಡೆಲಿಂಗ್ ಜಗತ್ತಿನ ನಯ ನಾಜೂಕುಗಳ ತರಬೇತಿ ನೀಡ್ತಾ ಇದ್ದಾರೆ. ಹೆಚ್ಚಿನ ಹುಡುಗಿಯರಿಗೆ ಮಾಡೆಲಿಂಗ್ ಪ್ರಪಂಚದ ಒಳಹೊಕ್ಕು ಗೊತ್ತಿರಲ್ಲ. ಇವೆಂಟ್ಗಳಲ್ಲಿ ಭಾಗವಹಿಸೋದು, ತಮ್ಮನ್ನ ತಾವು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಈ ಎಲ್ಲ ವಿಚಾರವನ್ನ ಸ್ವತಃ ಸ್ಫೂರ್ತಿ ತನ್ನ ಗೆಳತಿಯರಿಗೆ ಉಚಿತವಾಗಿ ಕಲಿಸ್ತಾ ಇದ್ದಾರೆ. ಕರಾವಳಿಯಲ್ಲಿ ಮಾಡೆಲಿಂಗ್ನ ಹೊಸ ದುನಿಯಾ ಸೃಷ್ಟಿಸ್ತಾ ಇದ್ದಾಳೆ. ನಾನು ಉಡುಪಿಯಲ್ಲಿರುವವಳು, ಸೊ ಹಾಗಾಗಿ ಉಡುಪಿಯಲ್ಲಿರುವವರಿಗೆ ಪ್ಯಾಜೆಂಟ್ರಿ ಅಥವಾ ಮಾಡೆಲಿಂಗ್ ಬಗ್ಗೆ ಅಷ್ಟು ಜ್ಞಾನ ಇಲ್ಲ. ಸೊ ವೆನ್ ಐ ಸ್ಟಾರ್ಟೆಡ್, ನನಗೆ ಅಷ್ಟು ಟ್ರೈನಿಂಗ್ ಕೊಡುವವರು ಅಥವಾ ನನಗೆ ಕಲಿಸಿಕೊಡುವವರು ಯಾಸ ಇರಲಿಲ್ಲ. ಸೊ ನಾನೀಗ ಒಂದು ಉಡುಪಿಯಲ್ಲಿ ಪ್ಯಾಜೆಂಟ್ರಿ ಹೋಗುವವಳೊಬ್ಬಳು ಇದ್ದೇನೆ. ಸೊ ನನಗೆ ನೀವು ನಮ್ಮ ಹತ್ರ ಎಂತ ಸಹ ಕೇಳ್ಬೋದು. ನಿಮಗೆ ಹೇಗಾದ್ರು ಪ್ಯಾಜೆಂಟ್ರಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಇದೆಲ್ಲ ಎಲ್ಲಾದರೂ ಇಂಪ್ರೂವ್ಮೆಂಟ್ಸ್ ಬೇಕಿದ್ದರೆ ಯಾವಾಗ ಸಹ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಆಲ್ರೆಡಿ ಕೆಲವು ಜನನು ಟ್ರೈನ್ ಮಾಡಿ ಆಗಿದೆ, ಈಗ ಸಹ ಟ್ರೈನ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಯಾರಿಗಾದರೂ ಇನ್ನೂ ಕೂಡ ಟ್ರೈನ್ ಮಾಡಲಿಕ್ಕೆ, ನನ್ನಿಂದ ಟ್ರೈನಿಂಗ್ ತಗೊಳ್ಳಿಕ್ಕೆ ಆಸೆ ಇದ್ದರೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಲೈಕ್ ಮುಂಚೆ ಮಾಡೆಲಿಂಗ್ ಬಗ್ಗೆ ನಮಗೆ ಎಂತ ಸಹ ಗೊತ್ತಿರಲಿಲ್ಲ. ಹೀಗೆಲ್ಲ ಇರ್ತದೆ, ಈಗೀಗ ಆಡಿಷನ್ಸ್ ಉಂಟು ಅಂತ ಸಹ ಗೊತ್ತಿರಲಿಲ್ಲ. ಅವರು ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಹೀಗೆ ಒಂದೊಂದು ಎಲ್ಲ ಅಂದರೆ ಎಲ್ಲರಿಗೆ ಸಹ ಇಡೀ ಪಬ್ಲಿಕ್ಕಿಗೆ ಈ ಥರ ಆಪರ್ಚುನಿಟೀಸ್ ಉಂಟು. ಅವರನ್ನು ನೋಡಿ ಫುಲ್ ಇನ್ಸ್ಪೈರ್ ಆಗ್ತೇವೆ. ನಮಗೆ ಸಹ ಈಗ ಹಾಗೆ ಮಾಡಬೇಕು ಅಂತ ಹೆಲ್ಪ್ ಆಗ್ತಾ ಉಂಟು. ಅಂದರೆ ಅವ್ರು ನಮಗೆ ಹೇಳಿಕೊಡ್ತಾರೆ, ಹೀಗೆ ವಾಕ್ ಮಾಡಿ, ಹೀಗೆ ಮಾಡಿ, ಅದು ಮಾಡಬೇಕು, ಇದು ಮಾಡಬೇಕಂತ. ಲೈಕ್ ರೋಲ್ ಮಾಡೆಲ್ ನಮಗೆ ನಮ್ಮ ಊರಲ್ಲಿ ಆ ಥರ ಯಾರು ಸಹ ಇಲ್ಲ. ಆ ಥರ ಮಾಡೆಲಿಂಗ್ ಓದೋದು ನನಗೆ ಫಸ್ಟ್ ಗೊತ್ತಿರಲಿಲ್ಲ. ಹಾಗೆಲ್ಲ ಮಾಡೆಲಿಂಗ್ ಹಾಗೆಲ್ಲ ನಮ್ಮ ಊರಲ್ಲಿಂದ ಜನರಲ್ ಪಬ್ಲಿಕ್ ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಈಗ ಸ್ಫೂರ್ತಿ ಅಕ್ಕ ಹೋದ್ಮೇಲೆ ನಮಗೆ ಸಹ ನಾವು ಸಹ ಹೋಗಬೇಕು, ಆ ಥರ ಒಂದು ಅಚೀವ್ ಮಾಡಬೇಕು, ನಮ್ಮ ಸ್ಟೇಟನ್ನು ನಾವು ಸಹ ಹಾಗೆ ರೆಪ್ರೆಸೆಂಟ್ ಮಾಡಬೇಕು, ಹಾಗೆ ತುಂಬ ಎಲ್ಲ ಇನ್ಸ್ಪೈರ್ ಆಗಿದ್ದೇವೆ. ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸ್ವಾರ್ಥವೇ ಹೆಚ್ಚು ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಸ್ಫೂರ್ತಿ ಹಾಗಲ್ಲ. ತನ್ನ ಓರಿಗೆಯ ಹುಡುಗಿಯರಿಗೆ ತಾನೇ ಸ್ವತಃ ಸ್ಫೂರ್ತಿಯಾಗಿದ್ದಾರೆ. ಕೇವಲ ರೂಪದರ್ಶಿಯಾಗಿ ಮಾಡೆಲ್ ಅಷ್ಟೇ ಅಲ್ಲ, ತನ್ನ ವ್ಯಕ್ತಿತ್ವದಲ್ಲೂ ರೋಲ್ ಮಾಡೆಲ್ ಆಗಿ ಹೊರಹೊಮ್ಮಿದ್ದಾಳೆ.
ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲು, ಉಡುಪಿ, ಸುವರ್ಣ ನ್ಯೂಸ್.